Hello everyone, welcome back to 7th Standard Ganit Prakash. So remaining two questions itto, let's finish it off quickly. Identify which of the following expressions are equal to the given expression without computation. So ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ವಿತೌಟ್ ಕಾಂಪಿಟೇಷನ್ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡುತ್ತೆ. ಹಾಗೆ ಈ ಇಕ್ವೇಶನ್ಗೆ ಅಂದ್ರೆ ಈ ಎಕ್ಸ್ಪ್ರೆಷನ್ಗೆ ಯಾವ್ದು ಈಕ್ವಲ್ ಅಂತ ನಾವು ಕಂಡುಹಿಡಿಬೇಕು. You may rewrite the expression using terms or removing brackets. There can be more than one expression which is equal to the given expression. Okay. So 83, 37 minus 12. So 87 minus 38 minus 12. ಏನು ಚೇಂಜ್ ಇದೆ ಇದಕ್ಕೂ ಇಲ್ಲಿ 83 ಇದೆ, ಇಲ್ಲಿ 84 ಇದೆ ಅಂದ್ರೆ ಪ್ಲಸ್ 1 ಜಾಸ್ತಿ ಇದೆ ಅಲ್ವಾ ಇಲ್ಲಿ 37 38 ಇಲ್ಲಿ ಮೈನಸ್ 1 ಜಾಸ್ತಿ ಇದೆ ಅಲ್ವಾ. ಓಕೆನಾ, ನಾನು ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ತಿದ್ದೀನಿ. ಓಕೆನಾ, 84 ಅಂದ್ರೆ 83ಗೆ ಪ್ಲಸ್ 1 ಮಾಡಿದ್ರೆ ಐ ಗೆಟ್ 84. 37ಗೆ ಮೈನಸ್ 1 ನ ಆಡ್ ಮಾಡಿದ್ರೆ ಐ ಗೆಟ್ 38. ಸೊ ಓವರ್ ಆಲ್ ಚೇಂಜ್ ಏನಾಗಿದೆ, ಪ್ಲಸ್ 1 ಏನ್ ಜಾಸ್ತಿ ಆಗಿತ್ತು, ಮೈನಸ್ 1 ಅದನ್ನ ನ್ಯೂಟ್ರಲೈಸ್ ಮಾಡ್ತಿದೆ ಅಂದ್ರೆ ಎಲಿಮಿನೇಟ್ ಮಾಡ್ತಿದೆ. ಸೊ ವಿ ವಿಲ್ ಗೆಟ್ 0. ವಾಟ್ ಐ ಸೆಡ್ ಇಸ್ 1 minus 1 ವಿಲ್ ಬಿ 0. ಅಂದ್ರೆ ಏನು ಚೇಂಜ್ ಆಗಿಲ್ಲ ನಮ್ಗೆ ಆ ಎಕ್ಸ್ಪ್ರೆಷನ್ ಅಲ್ಲಿ ಏನೋ ಚೇಂಜ್ ಆಗಿಲ್ಲ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಎಕ್ಸ್ಪ್ರೆಷನ್. ಸೆಕೆಂಡ್ ಒನ್ 84. ಸೊ ಇಲ್ಲಿ ಪ್ಲಸ್ 1 ಜಾಸ್ತಿ ಆಗಿದೆ ಇಲ್ಲಿಂದ 37. ಸೊ ಫಸ್ಟ್ ಇದನ್ನ ಬ್ರಾಕೆಟ್ ರಿಮೂವ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಬೆಟರ್. 84 ಮೈನಸ್, ಸೊ ಬ್ರಾಕೆಟ್ ಇಂದ ಇಮಿಡಿಯೇಟ್ ಹೊರಗಡೆ ಮೈನಸ್ ಇರೋದ್ರಿಂದ ಇದ್ರೊಳಗಿರೋ ಎರಡು ಟರ್ಮ್ದು ಸೈನ್ ಚೇಂಜ್ ಆಗುತ್ತೆ. 37 ವಿಲ್ ಬಿಕಮ್ ನೆಗೆಟಿವ್ ಅಂಡ್ 12 ಆಲ್ಸೋ ಬಿಕಮ್ ನೆಗೆಟಿವ್. ಓಕೆ, ಸೊ 84 ಅಂದ್ರೆ ಇಟ್ ಇಸ್ 1 ಇನ್ಕ್ರೀಸ್ಡ್ 83 ಇಂದ. 37 is same, 12 is same. The overall changes ಏನ್ ಆನ್ಸರ್ ಬರುತ್ತೆ ಇದಕ್ಕೆ ಅದಕ್ಕಿಂತ 1 ನಂಬರ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಈಕ್ವಲ್. 1 ನಂಬರ್ ಜಾಸ್ತಿ ಬಂದ್ರೆ ಇದು ಈಕ್ವಲ್ ಅಲ್ಲ ಅಲ್ವಾ. ದೆನ್ 83 38 ಮೈನಸ್ 13. ಸೊ 12 ಇದೆ, ಇಲ್ಲಿ ಮೈನಸ್ 13 ಇದೆ, ಮೈನಸ್ 1 ಜಾಸ್ತಿ ಇದೆ. 37ಗಿಂತ 38ಗೂ ಕೂಡ ಮೈನಸ್ 1 ಜಾಸ್ತಿ ಇದೆ. ಸೊ ಓವರ್ ಆಲ್ ಎಷ್ಟು ಜಾಸ್ತಿ ಇದೆ, ಮೈನಸ್ 2 ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ಬರೋ ಆನ್ಸರಿಗೆ ಮೈನಸ್ 2ನ ನಾವು ಆಡ್ ಮಾಡ್ತಾ ಇದೀವಿ. ಓಕೆನಾ, ಅಂದ್ರೆ 2 ಕಡಿಮೆ ಆಗುತ್ತೆ ಓವರ್ ಆಲ್ ವ್ಯಾಲ್ಯೂಗಿಂತ. ನೆಗೆಟಿವ್ ಅಂದ್ರೆ ಕಡಿಮೆ ಆಗೋ ವ್ಯಾಲ್ಯೂ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್. ಸಿ ಹಿಯರ್, ಸೊ ಈ ಎಕ್ಸ್ಪ್ರೆಷನ್ ಜಸ್ಟ್ ಅದ್ಲು ಬದಲಾಗಿದೆ ಅಷ್ಟೇ. ಸೊ 37 ಇದೆಯಾ, ಮೈನಸ್ 37 ಸೈನ್ ಕೂಡ ನೋಡ್ಬೇಕು. ಮೈನಸ್ 37 ಇದೆ, ಇಲ್ಲೂ ಮೈನಸ್ 37 ಇದೆ, ಕರೆಕ್ಟ್ ಇದೆ. ಮೈನಸ್ 12 ದಿಸ್ ಇಸ್ ಆಲ್ಸೋ ಕರೆಕ್ಟ್. 83 ಪ್ಲಸ್ 83, ಸೊ ಎವ್ರಿಥಿಂಗ್ ಇಸ್ ಕರೆಕ್ಟ್. ಸೆಕೆಂಡ್ ಒನ್ 93 ಪ್ಲಸ್ 37 ಇಂಟು 44 ಪ್ಲಸ್ 76. ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ 37 ಅನ್ನೋದು 44 ಮಾತ್ರ ಮಲ್ಟಿಪ್ಲೈ ಆಗಿದೆ. ಯು ಅಬ್ಸರ್ವ್. ಓಕೆನಾ, 37 44 ಮಾತ್ರ ಮಲ್ಟಿಪ್ಲೈ ಆಗಿರೋದು, ಇನ್ಯಾವುದಕ್ಕೂ ಮಲ್ಟಿಪ್ಲೈ ಆಗಿಲ್ಲ. ಫಸ್ಟ್ ಒನ್ 37 ಪ್ಲಸ್ 93 ಪ್ಲಸ್ 44. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 44 93 ಮಲ್ಟಿಪ್ಲೈ ಆಗಿದೆ. ಬಟ್ ನಮ್ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ, 44 37 ಮಲ್ಟಿಪ್ಲೈ ಆಗಿದೆ. ಸೊ ದಿಸ್ ಇಕ್ವೇಶನ್ ಇಸ್ ರಾಂಗ್. Then second one 93 plus 37 plus 76. So 37 76 ಗೆ multiply ಆಗಿತ್ತು. No, it is not multiplied with 76. We will get some other values. Okay, this is also not equal. And here 93 plus 37 into 44 plus 76. So ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 93ಗೆ 37 ಆಡ್ ಆಗಿದೆ, 44 ಅದ್ರ ಜೊತೆಗೆ ಇಂಟು ಮಾಡಿ 44 ಪ್ಲಸ್ 7. ಸೊ ಆ ರೀತಿ ಇದೆಯಾ ಇಲ್ಲಿ? ನೋ, 93 37 ಆಡ್ ಆಗಿಲ್ಲ. ಸೊ ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ದೆನ್ ವಿ ಹ್ಯಾವ್ ಟು ಆಡ್ ವಿತ್ ದೀಸ್ ಟು. ಇವೆರಡನ್ನ ಆಡ್ ಮಾಡಿದ್ರೆ ವಿಚ್ ಇಸ್ ರಾಂಗ್. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆ 93 ಪ್ಲಸ್ 37 ಇಂಟು 44 ಪ್ಲಸ್ 76. ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಬ್ರಾಕೆಟ್ ಹಾಕಿ ಇಲ್ಲಿ ಬ್ರಾಕೆಟ್ ಹಾಕಿರುತ್ತೆ. ಸೊ ದಿಸ್ ಇಸ್ ರಾಂಗ್ ವೇ. ಅಂದ್ರೆ ಫಸ್ಟ್ ನಮ್ಗೆ ಎಲ್ಲಿ ಮಲ್ಟಿಪ್ಲೈ ಇದೆ ಅಲ್ಲಿ ನಾವು ಬ್ರಾಕೆಟ್ ಹಾಕೊಬೇಕು. ಅಂದ್ರೆ ಆಕ್ಚುಲ್ ಆಗಿ ಇಲ್ಲಿ ಬ್ರಾಕೆಟ್ ಹಾಕ್ಬೇಕು. ಇದನ್ನ ಸಾಲ್ವ್ ಮಾಡಾದ್ಮೇಲೆ ಇಲ್ಲಿ ಅಡಿಷನ್ ಆಗುತ್ತೆ. ಓಕೆನಾ, ಸೊ ಹಿಂಗ್ ಮಾಡಿದ್ರೆ ನಮ್ಗೆ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. 37 ಇಂಟು 44 ಪ್ಲಸ್ 93 ಪ್ಲಸ್ 76. ಸೊ ಇಲ್ಲಿ ಕರೆಕ್ಟ್ ಇದೆ ಅಲ್ವಾ, 37 44ಗೆ ಮಲ್ಟಿಪ್ಲೈ ಆಗಿದೆ, ಅದಾದ್ಮೇಲೆ 93 ಇದೆ, 76 ಇದೆ. ಸೊ ಅದ್ಲು ಬದ್ಲು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ವಿಲ್ ಗೆಟ್ ದ ಸೇಮ್ ಥಿಂಗ್ಸ್. ಇದು ಒಂದೇ ಕರೆಕ್ಟ್ ಆಗಿರೋದು. ದೆನ್ ಸಿಕ್ಸ್ತ್ ಒನ್, ಚೂಸ್ ಅ ನಂಬರ್ ಅಂಡ್ ಕ್ರಿಯೇಟ್ 10 ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಹ್ಯಾವಿಂಗ್ ದಟ್ ವ್ಯಾಲ್ಯೂ. ಸೊ ಯಾವ್ದಾದ್ರು ಒಂದು ನಂಬರ್ ತಗೊಂಡು ಅದಕ್ಕೆ 10 ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಬರೀಬೇಕು. ಸೊ ಲೆಟ್ ಮಿ ಟೇಕ್ ದ ನಂಬರ್ 20. I will take the number 20. So first way ಏನ್ ಬರೀಬಹುದು? So way 1 I can write it as 2 into
4 plus 1, which means 2 into 4 plus 1 ಅಂದರೆ 5 2 5s 10 plus 10. So 10 plus 10 28 ಅಲ್ವಾ. Second one. So I know that 4 into 5 will be 20. So I will write 1 plus 1 2 into 2. So it will become 4 into 5. So here 4 5s are, sorry, 5 2s are 10. 10, here it is 2. 10 2s are 20. So third way I can write it as 10 divided by 2. Sorry, 40 divided by 2, not 10 by 2. It is 40 divided by 2. So 40 by 2 under it is 20. So fourth expression what I can write is 30 minus 10. Fifth one I can write it as, what I can write, 25 minus 4 plus 1. 25 ಗೆ 4 plus 1, which means 5. So 5 minus ಮಾಡಿದ್ರೆ I'll get 20. So sixth one I can write it as, directly I can write 4 into 5. Seventh one, so let me split these two. 2 plus 2 into 3 plus 2. Eighth one. So ಇಲ್ಲೇ ಸ್ವಲ್ಪ modify ಮಾಡೋಣ. ಎರಡರಲ್ಲೂ 2 ಕಾಮನ್ ತೆಗೆಯೋಣ. So I left with what? 2 into, so I will write the different one. 5 plus 5. Okay. 5 plus 5 is 10. 10 into 2, 20. Ninth one, I will do 3 plus 10 plus 7. So it is 17 plus 3, 20. 10th one, 2 into 2. 2 into 2 will be 4 plus 4 into 4. 4 4s are here 16. Here it is 4. So we will get the answer 20. Okay. 2 2s are 4. Here it is 16. 4 plus 16 will be 20. ಸೊ ಈ ರೀತಿ ಇನ್ನೂ ಡಿಫ್ರೆಂಟ್ ವೇಸಲ್ಲಿ ನೀವು ಬರಿಬೋದು. ಸೊ ನಾಟ್ ಇದೇ ಇಷ್ಟೇ ಅಂತ ಏನಿಲ್ಲ, ಇನ್ನೂ ಡಿಫ್ರೆಂಟ್ ವೇಸಲ್ಲಿ ನೀವು ಬರಿಬೋದು. ಸೊ ವಿತ್ ದಿಸ್ ವಿ ಫಿನಿಶ್ಡ್ the second lesson. Okay, so I hope you're understanding, and watch the complete video in the playlist. So innu future videos kuda barutte, like second, third, fourth, fifth units alla barutte. Okay, thank you.